ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ತೊಂದರೆಗಳಾಗಿರೋರು ನಿಮ್ಮಂಥವ್ರ ಹತ್ರ ಬರಬೇಕಂದ್ರೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಬಂದಮೇಲೆ ನೀವಂತೂ ತಿಳಿಸ್ತೀರಾ, ಬಟ್ ಬರೋಕ್ಕೆ ಬಿಫೋರೇ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಏನೋ ನಮಗೆ ತೊಂದರೆ ಆಗೈತೆ ಅನುಮಾನ ಇರುತ್ತೆ. ಯಾಕೋ ಕೆಲಸಗಳಾಗ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದೇನೂ ಆಗ್ತಾ ಇಲ್ಲ, ಏನು ತೊಂದರೆ ಆಗಿರ್ಬೋದು ಅಂತ ಅನುಮಾನ ಬಂದಾಗ ಸ್ವತಃ ಅವರೇನೆ ಇದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳೋಣ, ನಮ್ಗೆ ಯಾರಾದರೂ ಏನಾದರೂ ತೊಂದರೆ ಮಾಡೋರಾ, ಇಲ್ಲ ಏನಾದರೂ ಬೇರೆ ತೊಂದರೆ ನಮಗಿದೆಯಾ, ಸರಿಯಾಗಿ ನಮ್ಮ ದಾರಿ ಇದೆಯೋ ಇಲ್ಲ ಇಲ್ಲೇನಾದರೂ ಅಡ್ಡ ಇದೆಯೋ, ಇದನ್ನು ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರಾಗ ಅವರೇನೆ ಕೆಲವೊಂದಷ್ಟು ಏನಾರ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವೇನಾದರೂ ತಿಳಿಸ್ಬೋದಾ? ಖಂಡಿತವಾಗ್ಲು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್, ವಿಶೇಷವಾಗಿ ಈ ಅದ್ಭುತವಾಗಿರುವಂಥ ಒಂದು ಟಿಪ್ಸ್ ಇದೆ. ತಾಂತ್ರಿಕ ರೀತಿಯಲ್ಲೂ ಇದೆ, ಇದು ವೈದಿಕ ರೀತಿಯಲ್ಲೂ ಇದೆ. ಇದೆರಡು ಮಿಕ್ಸ್ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಟಿಪ್ಸನ್ನು ಹೇಳ್ತೀನಿ ನಾನು. ಈಗ ಕೆಡುಕಾಗಿದೆ ಅಲ್ವಾ? ಕೆಡುಕು ಅಂದರೆ ಏನು? ಮಾಂತ್ರಿಕ ಪ್ರಯೋಗ ಆಗಿರ್ಬೋದು, ಪ್ರೇತ ಪ್ರಯೋಗ ಆಗಿರ್ಬೋದು. ಇದೆರಡು ಬಿಟ್ಟು ನಮಗೆ ಮುಂದೆ ಏನಾಗುತ್ತೆ ಅಂತ ನೋಡೋಕ್ಕೂ ಕೂಡ ಆಗಬೇಕು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದನ್ನು ಹೇಳ್ಕೊಡ್ತೇನೆ ನಾನು. ಏನು ವಿಚಾರ ಅಂತ ಹೇಳಿದ್ರೆ, ಇವತ್ತು ಬಹಳ ಒಂದು ಸುಲಭವಾಗಿ ನಾವು ನಮ್ಗಾಗಿರುವಂಥ ತೊಂದರೆಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನಾವೆಲ್ಲೋ ಹೋಗ್ಬೇಕಂತಿಲ್ಲ, ಒಂದು ಸಾಧನೆ ಮಾಡಿಕೊಂಡ್ರೆ ಸಾಕು. ಯಾವ ಥರ ಸಾಧನೆ? ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಕ್ಷಿಣಿ ಮಂತ್ರ, ಯಕ್ಷಿಣಿ ಮಂತ್ರವನ್ನು ಹೇಳಿಬಿಟ್ಟು ನಂತರ ಆ ಸಾಧನೆಯನ್ನು ಮಾಡೋದು. ನಾನು ಅದನ್ನು ಕ್ಲಿಯರಾಗಿ ಇವಾಗ ನಿಮ್ಗೆ ಹೇಳ್ತೀನಿ ಯಾವ ಥರ ಮಾಡ್ಕೋಬೇಕು ಅಂತ. 108 ದಿನಗಳ ಕಾಲ 108 ಮಣಿಯ ಜಪಮಾಲೆಯನ್ನು ಇಟ್ಕೊಂಡು ಐಂ ಐಂ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ ಕನಕ ಮಹಾ ಯಕ್ಷಿಣಿಯೇ ಮಮ ದೃಶ್ಯಂ ಮಮ ದೃಶ್ಯಂ ಸಿದ್ಧಯ ಸಿದ್ಧಯ ಹೂಂ ಹೂಂ ಪಟ್ ಸ್ವಾಹ. ಈ ಮಂತ್ರವನ್ನು 108 ಬಾರಿ ಜಪಿಸ್ಬೇಕು ಪ್ರತಿ ದಿವಸ. ಸೂರ್ಯ ಅಸ್ತಮಾನ ಆದಮೇಲೆ ರಕ್ತಚಂದನದ ಮಣಿಯನ್ನು ಇಟ್ಕೊಂಡು ಕೈಯಲ್ಲಿ 108 ಬಾರಿ 108 ದಿನ. ಈ 108 ದಿನ ಆದಮೇಲೆ ಒಂದು ವಿಳ್ಳೆದೆಲೆಯನ್ನು ತಗೋಬಿಡೋದು. ವಿಳ್ಳೆದೆಲೆ ಚೆನ್ನಾಗಿ ಅಗಲವಾಗಿರಬೇಕು, ಅದರ ತುದಿ ಬಲಭಾಗಕ್ಕಿರಬೇಕು, ಕೆಳಗಡೆ ತೊಟ್ಟಿರುತ್ತಲ್ಲ ಅದು ಬಲಭಾಗಕ್ಕಿರಬೇಕು. ಯಾವುದೇ ಈ ವಿಳ್ಳೆದಲ್ಲಿ ಯಾವುದೇ ತೂತು ಗೀತು ಆ ಕೆಟ್ಟ ಚಿಹ್ನೆಗಳು ಯಾವುದು ಇರಬಾರ್ದು, ಕೆಟ್ಟಿರಬಾರ್ದು. ಎಲೆ ನೀಟಾಗಿ ಶುದ್ಧವಾಗಿರಬೇಕು. ಹಸಿರು ಬಣ್ಣ, ತುಂಬ ಡಾರ್ಕ್ ಹಸಿರು ಇರಬಾರ್ದು, ಮತ್ತು ತುಂಬ ಲೈಟ್ ಹಸಿರು ಇರಬಾರ್ದು, ಮೀಡಿಯಂ ಹಸಿರು ಇರಬೇಕು. ಗಿಣಿ ಹಸಿರು ಅಂತ ಹೇಳ್ತೀವಿ ನಾವು, ಆ ಥರ ಗಿಣಿ ಹಸಿರು ಇರಬೇಕು. ಆ ಗಿಣಿ ಹಸಿರನ್ನು ಎಲೆಯನ್ನು ತಗೊಂಡು 108 ದಿನ ಆದ ತಕ್ಷಣ ಆ ಎಲೆಯನ್ನು ಒಂದು ದೀಪವನ್ನು, ತುಪ್ಪದ ದೀಪ ಆಗಲಿ ಅಥವಾ ಒಂದು ಕರ್ಪೂರವನ್ನಾಗಲಿ ಹಚ್ಚಿಡಬೇಕು. ಹಚ್ಚಿಟ್ಕೊಂಡು 108 ಸರಿ ಈ ಒಂದು ಮಂತ್ರವನ್ನು ಹೇಳಿ ಆ ಎಲೆಗೆ ತುಪ್ಪವನ್ನು ಸವರಿ, ಶುದ್ಧವಾಗಿರ್ತಕ್ಕಂಥ ತುಪ್ಪವನ್ನು ಸವರಿ ಅದನ್ನು ಆ ದೀಪದ ಮೇಲಾಗಲಿ ಆ ಕರ್ಪೂರದ ಮೇಲಾಗಲಿ ತೋರಿಸ್ಬಿಡೋದು. ಅದು ಪೂರ್ತಿ ಕಪ್ಪಾಗತ್ತೆ. ಆಯಿತಾ? ಕಪ್ಪಾದ ತಕ್ಷಣ ಅದನ್ನು ಎಡಗೈಲಿಟ್ಕೊಂಡು ತಮ್ಮ ಎಡಭಾಗದಲ್ಲಿ ತಗೊಂಡು ಬಂದು ಒಂದು ಈ ಎಡಗಣ್ಣಿಂದ ಆ ಎಲೆಯನ್ನು ನೋಡಬೇಕು. ಬಹಳ ಪ್ರಯೋಗ ಇದು. ಇದನ್ನ ದೊಡ್ಡ ದೊಡ್ಡ ಮಾಂತ್ರಿಕರೆಲ್ಲ ಮಾಡ್ತಾರೆ, ಆದರೆ ಜನಗಳಿಗೆಲ್ಲ ಹೇಳಲ್ಲ ಈ ಥರ ಪ್ರಯೋಗಗಳೆಲ್ಲ. ಇದನ್ನ ನೋಡಿ ಅವ್ರಿಗಾಗಿರುವಂಥ ಪ್ರತಿಯೊಂದು ಕೆಡುಕನ್ನು ನೋಡ್ಕೊಳ್ಳುವಂಥ ಒಂದು ಪ್ರಯೋಗ ಇದು. ಎಡಗಣ್ಣಲ್ಲಿ ಅದನ್ನು ನೋಡಿದಾಗ ಯಾರು ಇವರಿಗೆ ಕೆಡುಕನ್ನು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಏನೇನು ಊತಿಟ್ಟಿದ್ದಾರೆ, ಆಯಿತಾ, ಯಾವಾಗ ಮಾಡಿದ್ರು, ಯಾವ ಟೈಮಲ್ಲಿ ಮಾಡಿದ್ರು, ಎಷ್ಟು ಜನ ಅದರಲ್ಲಿ ಇದ್ದಾರೆ, ಎಲ್ಲರೂ ಈ ಮೂವಿಲಿ ಪಿಕ್ಚರ್ ಬರುತ್ತಲ್ಲ ಆ ಥರ ಕಾಣಿಸ್ಕೊಳ್ಳುತ್ತದೆ. ದೃಶ್ಯಗಳು ಕಾಣ್ತವೆ. ಯಾವ ಸಮಯಗಳಲ್ಲಿ ಇದನ್ನ ನೋಡೋದು ಉತ್ತಮ? ಆದರೆ ನೋಡಿ, ನಾನು ಹೇಳಿದಂಗೆ ಸಿಸ್ಟಮ್ ಇರಬೇಕು. ಸುಮ್ಮನೆ ಅದನ್ನು ಮಾಡಿದ್ರೆ 108 ದಿನ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ಸಿದ್ಧಿ ಆಗಬೇಕು. ಸಿದ್ಧಿ 108 ದಿನ ಆದ ತಕ್ಷಣ ಯಾರನ್ನೂ ಏನು ಕೇಳಬೇಕಂತಿಲ್ಲ, ನಂಗೆ ಸಿದ್ಧಿ ಆಗಿದೆಯಾ ಅದಾಗಿ ಏನು ಕೇಳಬೇಕಂತಿಲ್ಲ. ಒಂದು ಒಳ್ಳೆ ಎಲೆಯನ್ನು ಹುಡುಕಿ ತೊಗೊಂಬಂದು ಈ ಒಂದು ನೋಡೋದು. ಈ ನೋಡಬೇಕಾದ್ರೆ ಹುಣ್ಣಿಮೆ ರಾತ್ರಿ, ಅಮಾವಾಸ್ಯೆ ರಾತ್ರಿ,
ಶುಕ್ರವಾರದ ರಾತ್ರಿ, ಮಂಗಳವಾರದ ರಾತ್ರಿ ಅಥವಾ ಅಷ್ಟಮಿ ರಾತ್ರಿ ಆಗಿದ್ರೆ ತುಂಬ ಒಳ್ಳೆಯದು. ಅದಿಲ್ಲ ಅಂದ್ರೂ ಬೇರೆ ದಿನದಲ್ಲೂ ಕಾಣಿಸ್ಕೊಳ್ಳುತ್ತೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಆದರೆ ಆವತ್ತಿನ ದಿವಸ ಏನಂದರೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಬರುತ್ತೆ ನಮಗೆ, ಯಾಕಂದ್ರೆ ಅದು ಸಿದ್ಧಿ ದಿನ ಅಂತ ಹೇಳಿ ಕರಿತೀವಿ ನಾವು. ಆ ಸಿದ್ಧಿ ದಿನದಲ್ಲಿ ಈ ಒಂದು ಮಾಡೋದ್ರಿಂದ, ಈ ಥರ ಒಂದು ಪ್ರಯೋಗ ಮಾಡೋದ್ರಿಂದ ವಿಶೇಷವಾಗಿ ಆ ಶತ್ರುಗಳ ಬಗ್ಗೆ ನಮ್ಗೆ ಕಂಪ್ಲೀಟಾಗಿ ಗೊತ್ತಾಗತ್ತೆ. ಆಯಿತಾ? ಸೊ ಆ ಗೊತ್ತಾದ್ಮೇಲೆ ಯಾರಾದರೂ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡೋದು, ಪರಿಹಾರ ಮಾಡಿಸ್ಕೊಳ್ಳೋದು, ಅಥವಾ ಅದಕ್ಕೆ ಏನು ಬೇಕೋ ನಾವು ಮಂತ್ರ ಜಪ ಮಾಡ್ಕೊಳ್ಳೋದು, XYZ ಏನು ಬೇಕಾದ್ರೂ ಇರುತ್ತೆ, ಅದೇನಿಲ್ಲ. ಆದರೆ ಫಸ್ಟು ಇದನ್ನು ನೋಡುವಂಥದ್ದು, ಒಂದು ಎಲ್ಲೂ ಊತಿಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ, ಏನೇನು ಮಾಡಿದ್ದಾರೆ ಅಂತಲೂ ಗೊತ್ತಾಗತ್ತೆ. ಇದೆಲ್ಲ ನೋಡುವಂಥದ್ದು ಒಂದು. ಇದಲ್ದೇ ಈಗ ವಿಶೇಷವಾಗಿ ಯಾರೋ ಒಬ್ಬರು ಕಳೆದೋಗಿದ್ದಾರೆ, ವ್ಯಕ್ತಿ ಕಳೆದೋಗಿದ್ದಾರೆ. ಆ ಕಳೆದೋಗಿರ್ತಕ್ಕಂಥವ್ರು ಎಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ, ಏನು ಸ್ಥಿತಿಲಿದ್ದಾರೆ ಅಂತಲೂ ಗೋಚರ ಆಗುತ್ತೆ. ಸೊ ಕಾಣಿಸ್ತಾರೆ ವಸ್ತುಗಳು ಕಾಣಿಸ್ತಾವ. ಹಾಂ. ಆಮೇಲೆ ಇದು ಏನು ಗೊತ್ತಾ, ಗಂಟೆಗಟ್ಟಲೆ ಪಿಕ್ಚರ್ ಥರ ಕಾಣಿಸೋದಲ್ಲ, ಅದಕ್ಕೊಂದು ಟೈಮ್ ಇದೆ, ಆ ಟೈಮ್ ಪ್ರಕಾರ ಕಾಣಿಸ್ಕೊಳ್ಳುತ್ತೆ. ಆಯಿತಾ? ಸೊ ಹಾಗಾಗಿ ಇದು ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಇದು. ಈ ಸಾಧನೆಯನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಆಗೋದು, ಒಂದು ದಿವಸ ಮಾಡೋದು, 3 ದಿವಸ ಬಿಡೋದು, ಅದೆಲ್ಲ ಆಗಲ್ಲ. ಇದರಲ್ಲಿ ಕರೆಕ್ಟಾಗಿ ಯಾರು ಸಿದ್ಧಿ ಮಾಡ್ಕೊಂಡು ಇರ್ತಾರೆ ಅವ್ರಿಗೆ ಇದೆಲ್ಲ ತುಂಬ ಚೆನ್ನಾಗಿ 108 ದಿನ ಮಾಡ್ಕೋಬೇಕು, ಗೊತ್ತಾಗುತ್ತೆ. ಹೌದು, 108 ದಿನ. ಮಂತ್ರ ಯಾರು ಕೊಡ್ತಾರೆ? ಈ ಒಂದು ಮಂತ್ರವನ್ನು ನಾವು ಇವಾಗ ಹೇಳ್ಬಿಟ್ಟಿದೀವಲ್ಲ, ಇದೇ ಮಂತ್ರ. ಓಪನ್ ಆಗಿ ಇವಾಗ ಏನು ಮುಚ್ಚುಮರ ಎಲ್ಲ ಏನೂ ಇಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವ್ರಿಗೆ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಭಕ್ತಿ ಇದೆ, ಯಾರಿಗೆ ಶ್ರದ್ಧೆ ಇದೆ, ಗುರುಗಳಿಗೊಂದು ನಮಸ್ಕಾರ ಮಾಡೋದು, ಸ್ಟಾರ್ಟ್ ಮಾಡ್ಕೊಳ್ಳೋದು. ಒಳ್ಳೆ ದಿನದಲ್ಲಿ ನೋಡಿ, ಮುಹೂರ್ತದಲ್ಲಿ ನೋಡಿ ಮಾಡಿದಾಗ ಕಾಣಿಸ್ಕೊಳ್ಳುತ್ತೆ. ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ತಾಂತ್ರಿಕಲ್ಲಿ ಒಂದು ಕಕ್ಕುಟ ಪ್ರಯೋಗ ಅಂತಿದೆ. ಕೋಳಿಯನ್ನ ಭೂಮಿ ಒಳಗಡೆ ಹಾಕಿ ಅದ್ರ ಮೇಲೆ ಮಣ್ಣೆಲ್ಲ ಮುಚ್ಚಿಟ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ಹೋಮ ಎಲ್ಲ ಮಾಡಿ, ಹೋಮದಲ್ಲಿ ಆ ದೃಶ್ಯನೆಲ್ಲ ನಾವು ನೋಡುವಂಥದ್ದಿದೆ. ಕಪ್ಪುಟ ಪ್ರಯೋಗ ಅಂತೀವಿ. ಆ ಕೋಳಿಯಿಂದ ಎನರ್ಜಿ ತಗೊಳ್ಳೋದು, ಆಯ್ತಾ? ಕಪ್ಪು ಕೋಳಿಯಿಂದ ಎನರ್ಜಿ ತಗೊಳ್ಳೋದು, ಆ ಥರದ್ದು ಇದೆ. ಸೊ ಅದೇ ಥರದ ಸೇಮ್ ಪ್ರಯೋಗ ಇದು, ತಾಂತ್ರಿಕ ಪ್ರಯೋಗ. ಇದು ವಿಳ್ಯದೆಲೆಯಲ್ಲಿ ನೋಡುವಂಥ ಪ್ರಯೋಗ. ಸೊ ಇದು ಆಸಕ್ತಿ ಇರೋರಿಗೆ, ನೋಡ್ಕೊಳ್ಳೋಂಥವ್ರಿಗೆ ನೋಡ್ಕೋಬಹುದು. ಆಮೇಲೆ ನಿಧಿ ನೋಡ್ಬೇಕು ಅಂದ್ರೆ ಕಾಣಿಸಲ್ಲ, ಅದು ಹೇಳ್ಬಿಡ್ತೀನಿ. ಯಾಕಂದ್ರೆ ಕೆಲವರೆಲ್ಲ ಈ ತರ ಚೇಷ್ಟೆಗಳೆಲ್ಲ ಮಾಡ್ತಾರೆ, ನಿಧಿ ಗಿಧಿ ಎಲ್ಲ ಆ ಥರದ್ದೆಲ್ಲ ಏನು ಕಾಣಿಸಲ್ಲ. ಬರೀ ಶತ್ರುಗಳು, ಋಣ, ರೋಗ, ಶತ್ರು, ಈ 3 ಮಾತ್ರ ಗೊತ್ತಾಗತ್ತೆ. ಋಣ, ಎಲ್ಲಿ ನಾನು ಒಂದು ಸಾಲ ತಗೊಂಡಿದ್ದೀನಿ ಮರ್ತೋಗಿದ್ದೀನಿ, ಎಷ್ಟು ತಗೊಂಡಿದ್ದೀನಿ ಮರ್ತೋಗಿದ್ದೀನಿ, ಅದು ಋಣ. ಮತ್ತೆ ಕಾಯಿಲೆ, ಯಾವ ಥರ ಕಾಯಿಲೆ, ಯಾವಾಗ ಇದಾಗತ್ತೆ, ಏನಾಗುತ್ತೆ, ಅದರಿಂದ ದೊಡ್ಡ ಅಪಾಯ ಆಗತ್ತಾ ಏನು. ಮತ್ತೆ ಶತ್ರುಗಳು ಏನು ಮಾಡಿದ್ದಾರೆ, ಯಾವ ಥರ, ಏನು ಎತ್ತ, ಎಲ್ಲ ವಿಚಾರನೂ ಇದ್ರಲ್ಲಿ ಗೊತ್ತಾಗತ್ತೆ. ಇದಕ್ಕೆ ತಾಂಬೂಲದಲ್ಲಿ ನಾವು ನೋಡುವಂಥದ್ದು, ಅಂದರೆ ವಿಳ್ಯದಲ್ಲಿ ನೋಡುವಂಥದ್ದು. ಇದಕ್ಕೆ ಒಂದು ಒಳ್ಳೆ ಅನುಗ್ರಹ ಆಗಿರಬೇಕು, ಯಕ್ಷಿಣಿ ಅನುಗ್ರಹ. ಆ ಯಕ್ಷಿಣಿ ಅನುಗ್ರಹ ತಗೋಬೇಕು ಅಂದರೆ ಇವಾಗ ನಾನು ಆಲ್ರೆಡಿ ಹೇಳಿರೋಂಥ ಮಂತ್ರನ ಕರೆಕ್ಟಾಗಿ ಮಾಡ್ಕೋಬೇಕು. ರಕ್ತಚಂದನ ಮಣಿನೇ ಬೇಕು. ರಕ್ತಚಂದನವನ್ನು ಹಚ್ಕೊಂಡು, ಹಣೆಗೆ ಹಚ್ಕೊಂಡು ಕೂತ್ಕೊಂಡು, ಯಾವ್ದಾದ್ರು ಒಂದು ಒಳ್ಳೆ ದಿನ, ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಕಾಲ ಅಥವಾ ಅಷ್ಟಮಿ, ಶುಕ್ರವಾರ ದಿನ, ಈ ಥರ ಸ್ಟಾರ್ಟ್ ಮಾಡಬೇಕು, ಸಾಧನೆ ಸ್ಟಾರ್ಟ್ ಮಾಡಬೇಕು. 108 ದಿನನೂ ಮಾಡಬೇಕು, ಒಂದಿನೂ ಬಿಡಂಗಿಲ್ಲ ಈ ಸಾಧನೆಯಲ್ಲಿ ಮಾತ್ರ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದವರಿಗೆ ಇದು ಸಿದ್ಧಿ ಆಗುತ್ತೆ. ಸೂಪರ್. ಇದು ಲೈಫ್ ಟೈಮ್ ಇರುತ್ತೆ, ಒಂದ್ಸರಿ ಸಿದ್ಧಿ ಆಗೋದ್ರೆ ಖಂಡಿತ ಲೈಫ್ ಟೈಮ್ ಅವರು ಅದನ್ನ ಯೂಸ್ ಮಾಡ್ಬೋದು, ಖಂಡಿತ ಯೂಸ್ ಮಾಡ್ಬೋದು. ಸೂಪರ್. ಮತ್ತೆ ಏನಂದ್ರೆ ಇದು ನೋಡ್ಬೋದು ಅಷ್ಟೇ, ನೋಡೋದಕ್ಕಷ್ಟೇ, ಇದಕ್ಕೆ ಪರಿಹಾರ ಮಾಡೋದಕ್ಕಲ್ಲ. ಇದು ಪರಿಹಾರ ಸೊ ನಿಮ್ಮಂತವರು ಇಲ್ಲ, ಹೌದು, ಗೊತ್ತಿರೋರ ಹತ್ರ ಹೋಗಿ ಅದನ್ನ ಪರಿಹಾರ ಮಾಡಿಸ್ಕೋಬೇಕಾಗುತ್ತೆ. ಸೊ ಇವರೇ ಪರಿಹಾರ ಮಾಡ್ಕೊಳ್ಳೋ ಶಕ್ತಿ, ಸಂಪಾದನೆ ಇದ್ರೆ ಮಾಡ್ಕೋಬಹುದು. ಆದರೆ ಅದು ಕಷ್ಟ ಇದೆ. ಯಾಕಂದ್ರೆ ಇವಾಗ ದೊಡ್ಡ ದೊಡ್ಡ ಪ್ರಯೋಗಗಳಿರುತ್ತೆ, ಇವ್ರೇನೋ ಮಾಡ್ಕೊಳಕ್ ಹೋಗಿ ಅದು ಮತ್ತೆ ಎಡವಟ್ಟಾಗಿ ಇವ್ರ ಮೇಲೆ ಬಿದ್ದು, ಬಟ್ ಏನಾಗಿದೆ ಅದೇ ನೋಡ್ಕೋಬಹುದಲ್ಲ, ತಿಳ್ಕೋಬಹುದು. ಮನೇಲಿ ಯಾವ್ದೋ ಒಂದು ಪ್ರೇತ ಓಡಾಡ್ತಾ ಇದೆ ಕಾಣಿಸುತ್ತೆ. ಹೌದು, ನಾನು ಹೇಳಿದ್ನಲ್ಲ, ಇದೆಲ್ಲ ನೆಗೆಟಿವ್, ತೊಂದರೆ ಕೊಡುವಂತ ಎಲ್ಲ ವಸ್ತುಗಳು ಕಾಣಿಸುತ್ತೆ ನಮ್ಗೆ. ನಮ್ಮ ಒಂದು ಜೀವನಕ್ಕೆ ಏನ್ ತೊಂದರೆ ಆಗೈತೆ ಅದು ಗೊತ್ತಾಗುತ್ತೆ. ಹೌದು. ಅಥವಾ ನಮ್ಗೆ ನೋಡ್ಕೊಳಕ್ ಆಗಲ್ಲ ಅಂದವರು ನಾವು ದೀಪಯಕ್ಷಿಣಿ ಮುಖಾಂತರ ನೋಡ್ಬಿಟ್ಟು ಹೇಳ್ತೀವಿ. ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಇಲ್ಲಿ ಬಂದಾಗ ಇಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ. ಸೂಪರ್, ಒಳ್ಳೇದಾಗಲಿ. ಸೊ ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡಿದ್ದೀನಿ. ಒಂದಷ್ಟು ಗೌಪ್ಯ ವಿಚಾರಗಳನ್ನು ಕೂಡ ಅವರು ಓಪನ್ ಆಗಿ ತಿಳಿಸಿದ್ದಾರೆ. ಕೆಲವರು ಸಾಧನೆ ಮಾಡ್ಕೊಳ್ಳೋರಿಗೆ ಕೆಲವೊಂದಷ್ಟು ಮಾರ್ಗದರ್ಶನಗಳನ್ನ ಅವರು ಕೊಟ್ಟಿದ್ದಾರೆ. ಮಾಡ್ಕೊಳ್ಳೋರು ಮಾಡ್ಕೊಬೋದು, ಆಸಕ್ತಿ ಇರೋರು. ಇದ್ರ ಬಗ್ಗೆ ಇನ್ನೇನಾದರೂ ನಮಗೆ ಇಲ್ಲ ಇನ್ನೇನೋ ಸ್ವಲ್ಪ ಕೇಳಬೇಕಿತ್ತು ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಹಚ್ಚಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.